ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 17ನೇ ತಾರೀಕಿಗೇನು ಬಿಜೆಪಿ ವತಿಯಿಂದ ಒಂದು ಮಹಾ ಪ್ರತಿಭಟನೆ ಅನ್ನುವಂಥದ್ದೇನು ಅವರು ಹಮ್ಮಿಕೊಂಡಿದ್ದಿತ್ತು. ಆ ಸಂದರ್ಭದಲ್ಲಿ ಪ್ರತಿಭಟನೆ ಭಾಗವಾಗಿ ಸುಮಾರು ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಸ್ಟೇಜ್ ಮೇಲೆ ಭಾಷಣಗಳನ್ನ ಮಾಡಿರುವಂತದ್ದಿದೆ. ಆ ಒಂದು ಸಂದರ್ಭದಲ್ಲಿ ಒಬ್ರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ex-MLA ಆಗಿರುವಂತವ್ರು ಒಂದು ಪರ್ಟಿಕ್ಯುಲರ್ ಠಾಣೆಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಬಾಲಕಿ ಮೇಲೆ ನಡೆದಿರುವಂತಹ ಪೋಕ್ಸೋ ಪ್ರಕರಣದ ಬಗ್ಗೆ ತುಂಬಾ ಸ್ಪೆಸಿಫಿಕ್ ಡೀಟೇಲ್ಸ್ ಅನ್ನ ಸ್ಟೇಜ್ ಮೇಲೆ ನೀಡಿರುವಂತದ್ದು ಬೆಳಕಿಗೆ ಬಂದಿದೆ. ಅವಳ ಹೆಸರಾಗಿರ್ಬೋದು ಅಥವಾ ಅವಳನ್ನ ಐಡೆಂಟಿಫೈ ಮಾಡುವಂತ ಕೆಲವು ಮಾಹಿತಿಗಳನ್ನ ಸ್ಟೇಜ್ ಮೇಲೆ ಅವರು ಅವರ ಭಾಷಣದಲ್ಲಿ ಬಳಸಿರೋದ್ರಿಂದ ಅದನ್ನ ಪರಿಶೀಲನೆ ಮಾಡಿ ಭಾಷಣ ಅಥವಾ ಕಾರ್ಯಕ್ರಮ APMC ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಡೆದಿರೋದ್ರಿಂದ APMC ಠಾಣಾಧಿಕಾರಿಗಳ ಕಡೆಯಿಂದ ಒಂದು ಸೋಮೋಟೋ FIR ಅನ್ನ ನಾವು ವುಮೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದೇವೆ ಅಗೇನ್ಸ್ಟ್ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಇದರಲ್ಲಿ ಸೆಕ್ಷನ್ಸ್ ಬಂದು ಪೋಕ್ಸೋ ಅಲ್ಲಿ ಒಂದು 23 ಸೆಕ್ಷನ್ ಏನಿದೆ, ಸೆಕ್ಷನ್ 23 ಡಿಸ್ಕ್ಲೋಸಿಂಗ್ ಆಫ್ ದ ಐಡೆಂಟಿಟಿ ಡೀಟೇಲ್ಸ್ ಆಫ್ ಗರ್ಲ್ ವಿಕ್ಟಿಮ್ ಅನ್ನುವಂಥದ್ದು. ಸೊ ಆ ಸೆಕ್ಷನ್ ಮತ್ತೆ JJ ಆಕ್ಟ್ ಅಲ್ಲಿ ಕೂಡ ಒಂದು ಪರ್ಟಿಕ್ಯುಲರ್ ಪ್ರೊವಿಷನ್ ಇದೆ, 74 JJ ಆಕ್ಟ್. ಅದರ ಅಡಿಯಲ್ಲಿ ನಾವು ಪ್ರಕರಣ ತಗೊಂಡಿದ್ದೇವೆ. ಇದು ಆಕ್ಚುಲಿ ಕಾಗ್ನೈಸಬಲ್ ಕೇಸ್ ಹೌದು, ಬಟ್ ಬೇಲೇಬಲ್ ಅಫೆನ್ಸ್ ಲೆಸ್ ದನ್ 7 years ಇರೋದ್ರಿಂದ ಮುಂದಿನ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಅವರನ್ನ ನೋಟಿಸ್ ಕೊಟ್ಟು ಕರೆಸಿ ಪರಿಶೀಲನೆ ಮಾಡುವಂತ ಸಾಧ್ಯತೆಗಳಿದೆ. ಹೆಚ್ಚಿನ ತನಿಖೆಯನ್ನ ಇದರಲ್ಲಿ ಕೂಲಂಕುಷವಾಗಿ ನಾವು ಮಾಡ್ತೇವೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.